ಮಕ್ಕಳಿಗೆ ತಂದೆ ತಾಯಿ ಎನ್ಕರೇಜ್ಮೆಂಟ್ ಕಮ್ಮಿ ಇರುತ್ತೆ. ಸೊ ನೀವು ಇವತ್ತು ಈ ಒಂದು ಉಚಿತ ಶಿಬಿರ ಏನು ನಡೀತಾ ಇದೆ ಇಲ್ಲಿವರೆಗೂ ತಂದು ಮಕ್ಕಳನ್ನ ಬಿಟ್ಟಿದ್ದೀರಾ. ಈ ಒಂದು ಬಸ್ಸಿಗೆ ಬಂದಿದ್ದೀನಿ. ನನಗೂ ಸ್ವಲ್ಪ ಕ್ರಿಕೆಟ್ ಹುಚ್ಚು, ಹಂಗಾಗಿ ಗ್ರೌಂಡಲ್ಲಿ ಮುನ್ರಾಜ್ ಅವ್ರ ಪರಿಚಯ. ಮುಖ್ಯವಾಗಿ ನೀವೇನು ಇವತ್ತು ಆಡೋಕ್ಕೆ ಬಂದಿದ್ದೀರಾ, 3 ಇಂಪಾರ್ಟೆಂಟ್ ಥಿಂಗ್ಸ್ ನೀವು ಕಲ್ತ್ಕೊಂಡು ಹೋಗ್ತೀರಾ. ಒಂದು ಗೇಮ್ ನಿಮಗೆ ಯಾವ ಫೀಲ್ಡಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ಹಾಕಿ, ಬಾಸ್ಕೆಟ್ಬಾಲು, ವಾಲಿಬಾಲು, ಯಾವ ಗೇಮ್ ಇದೆ ಆ ಗೇಮಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರೋ ಗೇಮಲ್ಲಿ ನಿಮಗೆ ಚೆನ್ನಾಗಿ ಪಾಠ ಮಾಡಿಕೊಡ್ತಾರೆ, ನೀವು ಅದೇ ರೀತಿ ಕಲಿತೀರಾ. ಇನ್ನೆರಡು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಒಂದು ಡಿಸಿಪ್ಲಿನ್ ಕಲಿತೀರಿ. ಎಷ್ಟು ಗಂಟೆಗೆ ಬಂದರು ಎಲ್ಲರೂ ಇವತ್ತು ಮಕ್ಕಳು? ಎಲ್ಲ 5 ಗಂಟೆಗೆ ಬಂದವರು. ಮೊದಲು ಎದ್ದೇಳ್ತಿದ್ರು 5 ಗಂಟೆಗೆ, ಎಲ್ಲರೂ ಎದ್ದೇಳ್ತಿದ್ರು 5 ಗಂಟೆಗೆ. ಸೊ ನಿಮಗೆ ಇಲ್ಲಿ ಡಿಸಿಪ್ಲಿನ್ ಬರ್ತದೆ. ಸೊ ಫಸ್ಟ್ ಆ್ಯಂಡ್ ಮೋಸ್ಟ್ ಪ್ರಯಾರಿಟಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಡಿಸಿಪ್ಲಿನ್ ಕಲಿತು 5 o'clock ಬರ್ತೀರಾ. 5 to 8 ಇಲ್ಲ 8:30 ನಿಮ್ಮ ಟೈಮಿಂಗ್ ಫಿಕ್ಸ್ ಮಾಡಿರ್ತಾರೆ. ಅದ್ರ ಪ್ರಕಾರ ನೋಡಿ ಡಿಸಿಪ್ಲಿನ್ನ ಕೂತಿದ್ದೀರಾ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗು ನಿಮಗೆ ಕೋಆರ್ಡಿನೇಷನ್. ನಿಮ್ಗೆ ಇಲ್ಲಿ ಇಂಡಿವಿಜುವಲ್ ಗೇಮು ಇದೆ ಮತ್ತು ಆ್ಯಸ್ ಎ ಟೀಮ್ ಗೇಮ್ ಕೂಡ ಇದೆ. ಸೊ ಆ್ಯಸ್ ಎ ಟೀಮ್ ಗೇಮ್ ಬಂದಾಗ ನೀವು ಬಾಸ್ಕೆಟ್ಬಾಲ್, ವಾಲಿಬಾಲ್ ಆಡಿದಾಗ ಒಟ್ಟಿಗೆ ಆಡೋದು, ಕೋಆರ್ಡಿನೇಷನ್, ಒಂದು ಯೂನಿಟಿ ಅಂತೀವಲ್ಲ ಆ ಥರ. ಸೊ ಈ ಕೋಆರ್ಡಿನೇಷನ್ನು, ಡಿಸಿಪ್ಲಿನು ಇವೆರಡು ನಿಮಗೆ ಮುಂದಕ್ಕೆ ಬೆಳೀತಾ ವೆರಿ ಇಂಪಾರ್ಟೆಂಟ್. ಅದು ಆ್ಯಸ್ ಎ ಟೀಮ್ ಒಬ್ಬ ಪ್ಲೇಯರ್ ಆಗಿ ಅಟೆಂಡ್ ಆಗ್ತದೆ. ಸೊ ಇವೆರಡು ಆಸ್ಪೆಕ್ಟ್ ನಿಮ್ಮ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ಇರ್ತದೆ. ಮೊದಲು ಡಿಸಿಪ್ಲಿನು, ಆಮೇಲೆ ಒಂದು ಕೋಆರ್ಡಿನೇಷನ್, ಆಮೇಲೆ ನಿಮ್ಮ ಗೇಮ್ ಆಟೋಮೆಟಿಕ್ಕಾಗಿ ಬರುತ್ತೆ. ಅದು ನಿಮ್ಮ ಒಂದು ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಯಾವ ಗೇಮ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಆ ಗೇಮಲ್ಲಿ ನೀವು ಆಡಿ. ಓಕೆನಾ? ಅದೊಂದು ಮಾತು ಹೇಳ್ತಾ ನಾನು ಇಲ್ಲಿಗೂ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೆ ವಂದನೆಗಳು, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಪೋಷಕರು ಹಾಗೂ ಕ್ರೀಡಾಪಟುಗಳಿಗೆ ಸಂಘ. ನಮ್ಮ ಅಧ್ಯಕ್ಷರು ಆಗಿರ್ತಕ್ಕಂಥ ಮುನ್ರಾಜ್ ಸರ್ ಅವರು ತಾಲೂಕು ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಹಕಾರ ಕೊಟ್ಟು ಇವತ್ತು ಇಷ್ಟೊಂದು ಕ್ರೀಡಾಪಟುಗಳನ್ನ ಬೆಳೆಸಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಹೃತ್ಪೂರ್ವಕವಾಗಿ ಫುಟ್ಬಾಲ್ ಪ್ಲೇಯರ್ ಆಗಲಿ, ಕಬಡ್ಡಿ ಪ್ಲೇಯರ್ ಆಗಲಿ, ಕ್ರಿಕೆಟ್ ಪ್ಲೇಯರ್ ಆಗಲಿ, ಒಂದು ಗುರಿ ಇಟ್ಕೊಂಡು ನಾವು ಸಾಧನೆ ಮಾಡಬೇಕಾಗ್ತದೆ. ಏಕೆಂದರೆ ಇವತ್ತು ಎಜುಕೇಷನ್ ಜೊತೆಗೆ ಕೂಡ ಕ್ರೀಡೆ ನಮ್ಮಲ್ಲಿ ಇರಬೇಕಾಗ್ತದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಒಂದು ಇಂಜಿನಿಯರಿಂಗ್, ಯಾಕೆಂದರೆ ಒಂದು ಮೂಲ ಉದ್ದೇಶ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರು. ಸೊ ಆ ಒಂದು ಕಾರಣದಿಂದ ಇವತ್ತು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಮೊದಲನೇದಾಗಿ ನಮಗೆ ಯಾವತ್ತೂ ಕೂಡ ಕಾಣಿಸಿದ್ದು ಮಕ್ಕಳು. ನಾವು ಏನು ಮಾಡ್ತಾ ಇದ್ದೀವಿ, ಹೆಚ್ಚು ಜನ ಪೇರೆಂಟ್ಸು ಇವತ್ತು ಮಕ್ಕಳು ಒಂದು ರ್ಯಾಂಕ್ ಬಂತು ಅಂದರೆ, ಹೈಯೆಸ್ಟ್ ಮಾರ್ಕ್ಸ್ ಬಂತು ಅಂದರೆ ತುಂಬ ಖುಷಿ ಪಡ್ತಾರೆ. ಆದರೆ ಯಾವುದೋ ಒಂದು ಮಗು ಚಿಕ್ಕ ವಯಸ್ಸಲ್ಲಿ ಅವ್ರ ಟ್ಯಾಲೆಂಟ್ಸ್ ಇರುತ್ತೆ ಸ್ಪೋರ್ಟ್ಸಲ್ಲಿ, ಅದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಎಷ್ಟೊಂದು ಪ್ರತಿಭೆಗಳು ಪ್ರಾಥಮಿಕ ಹಂತದಲ್ಲೇ ಕಮರಿಗೆ ಹೋಗ್ತಾ ಇದೆ. ತುಂಬ ಚಾಂಪಿಯನ್ಸ್ ಆಗಿರ್ತಾರೆ. ನಾವೆಲ್ಲಿ ಗಮನಿಸ್ತಾ ಇದ್ವಿ ಲಾಸ್ಟ್ ಟೈಮ್, ಕೆಲವು ಮಕ್ಕಳು ಒಂದು SSLCವರೆಗೂ ಬಂದರು. SSLC ಆಗಿದ ತಕ್ಷಣ ಡಿಸ್ಕಂಟಿನ್ಯೂ ಮಾಡಿಬಿಟ್ರು. ಸೊ ಅವರು ಸ್ಟೇಟ್ಸ್ ಆಡ್ತಾಯಿದ್ರು, ನ್ಯಾಷನಲ್ಸ್ಗೆ ಹೋಗೋಂಥ ಮಕ್ಕಳು ಮುಂದುವರೆದಿದ್ದರೆ ಅವ್ರ ಕಾಲೇಜುಗಳಲ್ಲೂ ಕೂಡ ಅವರು ಆಡ್ಬೋದಾಗಿತ್ತು. ಹಾಗಾಗಿ ನಾನು ಕೇಳ್ಕೊಳ್ಳೋದೇನು ಅಂತ, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಅವರೇನು SSLC ಕೂಡ ಮನೆವರೆಗೂ ಕ್ಲಿಯರ್ ಮಾಡಿರಲಿಲ್ಲ. ಸೊ ಹಾಗಾಗಿ ವರ್ಲ್ಡ್ ಫೇಮಸ್ ಕ್ರಿಕೆಟರ್ ಆಗಿರ್ಬೋದು. ಸೊ ಅದೇ ರೀತಿ ನೀವು ನೋಡ್ತಾ ಹೋಗ್ಬೋದು, ರಾಬಿನ್ ಉತ್ತಪ್ಪನೂ ಆಗಿರ್ಬೋದು, ಅವರು ಸ್ಪೋರ್ಟ್ಸ್ ಕೂಡ ಸ್ವಲ್ಪ ಇದೆ. ಕೊಡಮ್ಮ, ಗಾಜಿನ ಬಾಟ್ಲು ಹೆಂಗೆ ಮಾಡ್ಬಿಡಿ ನೋಡು, ಏನು ಮಾಡೋದು ಕೊಡೋ. ಗಾಜಿನ ಬಾಟ್ಲು ಹುಷಾರಾಗಿ ಇಟ್ಕೊಳ್ಳಿ.